ಹಣ ನೀಡಿದ್ರಷ್ಟೇ ವಸತಿ ಇಲಾಖೆಯಲ್ಲಿ ಮನೆ ಸಿಗುತ್ತಾ? ಶಾಸಕ ಬಿಆರ್ ಪಾಟೀಲ್ ರದ್ದು ಎನ್ನಲಾದ ಒಂದು ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಅದರಿಂದ ರಾಜ್ಯದಲ್ಲಿ ಒಂದು ರೀತಿಯಾಗಿ ಸಂಚಲನ ಕ್ರಿಯೇಟ್ ಆಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. ವರದಿ ಕೇಳಿದೆ ಕಾಂಗ್ರೆಸ್ನ ಹೈಕಮಾಂಡ್. ಏನಿದು ಆಡಿಯೋ, ಯಾಕಾಗಿ ರೀತಿಯಾಗಿ ಮಾತನಾಡಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ನೀವೇ ಮಾತುಕತೆ ನಡೆಸಿ ಚರ್ಚೆ ಮಾಡಿ ಏನ್ ಕತೆ ಆಡಿಯೋ, ಇದ್ರ ಬಗ್ಗೆ ವರದಿ ಕೊಡಿ ಅಂತ ಕೇಳಿದ್ದಾರಂತೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತ ಸುರ್ಜೇವಾಲಾಗೆ ಸೂಚನೆ ರವಾನೆ ಆಗಿದೆ. ಸುರ್ಜೇವಾಲಾ ಅವರಿಗೆ ಫೋನ್ ಮೂಲಕ ಮಾಹಿತಿ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವಸತಿ ಇಲಾಖೆ ಕಾರ್ಯದರ್ಶಿ ಜೊತೆಗಿನ ಸಂಭಾಷಣೆ ವೈರಲ್ ಆಗ್ತಾ ಇದೆ. ಆ ಸಂಭಾಷಣೆಯಲ್ಲಿ ಏನಿದೆ ಅದನ್ನು ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ನಿಜಕ್ಕೂ ಕೂಡ ಈ ರೀತಿ ನಡೀತಾ ಇದೆಯಾ ವಸತಿ ಇಲಾಖೆಯಲ್ಲಿ? ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಒಂದು ಪದ ಬಳಸಿದ್ದಾರೆ ಬಿಆರ್ ಪಾಟೀಲ್ ಅವರು. ಹಾಗಾಗಿ ಸಾಕಷ್ಟು ಮುಜುಗರ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ಗೆ. ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಕೇಳಿದ್ದಾರಂತೆ ವರಿಷ್ಠರು. ಸಿಎಂ ಸಿದ್ದರಾಮಯ್ಯನವರು ಫೋನ್ ಮಾಡಿ ಮಾತನಾಡಿದ್ದಾರಂತೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವ್ರ ಜೊತೆಗೆ. ನೋಡೋಣ ಹಾಗಾದ್ರೆ ವೈರಲ್ ಆಗ್ತಾ ಇರುವಂತ ಆ ಆಡಿಯೋದಲ್ಲಿ ಏನಿದೆ, ಬಿಆರ್ ಪಾಟೀಲ್ ಅವರು ಹೇಳಿದ್ದಾದ್ರೂ ಏನು ಅಂತ. सर्फराज, हाँ साहब आप गलत मत समझो, ताज्जुब की बात है। हाँ राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है। सब तो ये हम लास्ट MLA टाइम आप लोग- बोले थे। सुनिए साहब, सुनिए, एक रिक्वेस्ट है ये हो रहा है क्या, धंधा हो रहा है क्या? साहब, राजीव अगर गांधी ऐसा है तो साहब आप ऐसा है तो दीजिए। मैं लास्ट टाइम आपको बताया नहीं, हम एक्शन विल टेक एक्शन सर इमीडिएटली। वी हैव नॉट डन लाइक दैट सर। आई मीन इफ दे हैव डन लाइक दैट वी विल सेंड देम बिहाइंड बार सर। भाई मैं बोल रहा हूं, सर, क्योंकि मैं सर, अपने जो सरकार भी को सर- ऊपर नहीं सर मैं इल्जाम कैसे लगाता हूँ? नहीं, मेरा सर। मैं जो तजुर्बा आया है, नहीं सर, जो बिल्कुल पैसा सर। दिए उसको घर मिला है। नहीं सर, ऐसा हो ही नहीं सकता सर, क्योंकि घर ही नहीं है तो देंगे कहां से सर? अब कितने घर दिए हम? सर हम लोगों को लास्ट ईयर में जो सर कुछ 10 या 12,000 घर जब लास्ट टाइम दिए थे सर, जो एमएलए से मिनिस्टर साहब ने जो रिक्वेस्ट किया, दिस इज 2 years बैक व्हेन द न्यू गवर्नमेंट केम इनटू पावर सर। नाउ वी हैव आस्क्ड फॉर अबाउट 43,000 हाउसेस जो लैप्स हो गए, हमको वापस दो बल्कि हम लोग पूछे हैं सर। मेरा सुनिए, किसी को बोला नहीं, जो मेरा लेटर भेजा था वो नहीं हुआ। वही लेटर ग्राम पंचायत के चेयरमैन मेरे पास से लेके गए, वो पैसा दे के लेके आए घर में। कौन सा सर, अब कौन सा हमारा दीजिए इज्जत सर? क्या रहेगा? सर वो दीजिए सर, कौन सा है? मैं किसी को नहीं बोला, बट आई विल टेक एक्शन सर, लेट मी नो सर। अब वो कैंसिल करके आप ही के देंगे कैसे? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಶಿವು, ಬಿಆರ್ ಪಾಟೀಲ್ ಅವರು ಮಾತನಾಡಿರುವಂತ ಈ ಒಂದು ಆಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ, ಒಂದು ರೀತಿ ದಂಧೆ ನಡೀತಾ ಇದೆ, ಈ ರೀತಿಯೆಲ್ಲ ಆರೋಪ ಮಾಡಿದ್ದಾರೆ. ಯಾತಕ್ಕಾಗಿ ಹೀಗೆ ಮಾತನಾಡಿದ್ದಾರೆ? ಸದ್ಯ ಹೈಕಮಾಂಡ್ ಕೂಡ ವರದಿಯನ್ನ ಕೇಳಿದೆಯಂತೆ. ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮುಖ್ಯ ಆಳಂದ ಶಾಸಕರಾಗಿರುವಂತ ಬಿಆರ್ ಪಾಟೀಲ್ ಅವರು ವಸತಿ ಇಲಾಖೆಯ ವಿರುದ್ಧ ಒಂದು ಗುರುತರವಾದಂತಹ ಆರೋಪವನ್ನ ಮಾಡಿದ್ದಾರೆ. ವಸತಿ ಇಲಾಖೆಯಲ್ಲಿ ಆಶ್ರಯ ಮನೆಗಳನ್ನ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ನಿಜವಾದಂತಹ ಫಲಾನುಭವಿಗಳನ್ನ ಬಿಟ್ಟು, ಯಾಕೆಂದ್ರೆ ವಸತಿ ಯೋಜನೆಗಳು ಇರುವಂತದ್ದೇ ಬಡವರಿಗಾಗಿ, ಸೂರು ಇಲ್ಲದವ್ರಿಗಾಗಿ ಮನೆಗಳನ್ನ ನೀಡುವಂತದ್ದು ಕಾರಣಕ್ಕೆ. ಆದ್ರೆ ಯಾರು ಹಣವನ್ನ ಕೊಡ್ತಾರೆ ಫಲಾನುಭವಿಗಳು, ಅಂತವರಿಗೆ ಮಾತ್ರ ಮನೆಗಳನ್ನ ಹಂಚಿಕೆ ಮಾಡ್ಲಾಗ್ತಾ ಇದೆ. ನಿಜವಾದ ಬಡವರಿಗೆ ಮನೆಗಳನ್ನ ಹಂಚಿಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಬಿಆರ್ ಪಾಟೀಲ್ ಅವರ ಆರೋಪ. ಜೊತೆಗೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಪತ್ರ ನಾನು ಬರೆದ್ರೆ, ಮನೆಗಳನ್ನ ಕೊಡಿ ಅಂತೇಳಿ ಪತ್ರವನ್ನ ಬರೆದ್ರೆ ನಿಜವಾದಂತ ಫಲಾನುಭವಿಗಳಿಗೆ ಮನೆಗಳನ್ನ ಕೊಡೋದಕ್ಕೆ ಬರೋದಿಲ್ಲ ಅಂತೇಳಿ ಹೇಳ್ತೀರಿ. ಆದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನನ್ನಿಂದಲೇ ಶಿಫಾರಸು ಪತ್ರವನ್ನ ತೆಗೆದುಕೊಂಡು ಬಂದು ನಿಮ್ಮ ಬಳಿ ಕೊಟ್ಟ ಮನೆಗಳನ್ನ ನೀವು ಹಂಚಿಕೆ ಮಾಡ್ತೀರಿ ಅಂದ್ರೆ ಇದರಲ್ಲಿ ಆಗ್ತಾ ಇರುವಂತದ್ದು ಏನು? ಈಗ ನನಗೆ ಬಹಳಷ್ಟು ಜನ ಬಂದು ಹೇಳಿದ್ದಾರೆ, ಈ ರೀತಿಯಾಗಿ ಯಾರು ಹಣವನ್ನ ಕೊಡ್ತಾರೆ ಅವರಿಗೆ ಮಾತ್ರ ಮನೆಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ, ನಮ್ಗೆ ಮನೆಗಳನ್ನ ಕೊಡ್ತಾ ಇಲ್ಲ, ನಾವು ಗುಡಿಸಲಲ್ಲೇ ವಾಸವನ್ನ ಮಾಡ್ತಾ ಇದ್ದೀವಿ ಅಂತೇಳಿ ಬಹಳಷ್ಟು ಜನ ನನಗೆ ಬಂದು ಹೇಳ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಸಚಿವ ಜಮೀರ್ ಅಹಮದ್ ಅವರ ಆಪ್ತ ಕಾರ್ಯದರ್ಶಿಯ ಜೊತೆ ಪಾಟೀಲ್ ಅವರು ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗಿದೆ. ಸೊ ಇದು ಈಗ ರಾಜ್ಯದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಇಡೀ ದಿನ ಇವತ್ತು ಮಾಧ್ಯಮಗಳಲ್ಲೂ ಕೂಡ ಇದೇ ದೊಡ್ಡದಾಗಿ ಬಿತ್ತರವಾಗ್ತಾ ಇದೆ. ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರವನ್ನ ತಂದಿಟ್ಟಿದೆ. ಇದು ದೆಹಲಿಯ ಹೈಕಮಾಂಡ್ಗೂ ಕೂಡ ರಾಜ್ಯದ ಕೆಲವು ಹಿರಿಯ ನಾಯಕರು ಹೈಕಮಾಂಡ್ಗೆ ಈ ಮಾಹಿತಿಯನ್ನ ಈಗಾಗಲೇ ರವಾನೆ ಮಾಡಿದ್ದಾರೆ. ಈ ರೀತಿಯಾಗಿ ಇಲಾಖೆಯ ಮೇಲೆ ಆರೋಪಗಳು ಬರ್ತಾ ಇದೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ, ಇದರ ಬಗ್ಗೆ ನೀವು ಗಮನವನ್ನ ಹರಿಸಬೇಕು ಅಂತೇಳಿ ಕೆಲವು ಹಿರಿಯ ನಾಯಕರು ಹೈಕಮಾಂಡ್ಗೆ ದೂರವಾಣಿ ಕರೆಯನ್ನ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ.
ಸೊ ಆ ಕಾರಣಕ್ಕೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ, ರಾಜ್ಯ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಏನಾಗಿದೆ, ಇದರ ಮಾಹಿತಿಯನ್ನ ನೀವು ರಾಜ್ಯ ನಾಯಕರಿಂದ ಪಡೆದುಕೊಳ್ಳಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ರು. ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳಿಗೆ ದೂರವಾಣಿ ಕರೆಯನ್ನ ಮಾಡಿ ಇದರ ಬಗ್ಗೆ ನಮ್ಗೆ ಮಾಹಿತಿಯನ್ನ ಕೊಡಿ, ಹಾಗೆ ಒಂದು ವರದಿಯನ್ನು ಕೂಡ ಕೊಡಬೇಕು ಅನ್ನುವಂತ ಸೂಚನೆಯನ್ನ ರಾಜ್ಯ ಉಸ್ತುವಾರಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದರ ಬಗ್ಗೆ ಏನೆಲ್ಲ ಆಗಿದೆ ಮತ್ತೆ ಇದು ನಡೆದಿರುವಂತದ್ದು ನಿಜನಾ, ಹೇಗೆ ಶಾಸಕ BR ಪಾಟೀಲ್ ಅವರು ಮಾಡಿರುವಂತಹ ಆರೋಪ ನಿಜನಾ ಸುಳ್ಳ, ಇದರ ಬಗ್ಗೆ ಸರ್ಕಾರ ಮಾಹಿತಿಯನ್ನ ಹೈಕಮಾಂಡ್ಗೆ ಕೊಡ್ಬೇಕಾಗತ್ತೆ. ಜೊತೆಗೆ ಸರ್ಕಾರಕ್ಕೆ ಈಗ ಕೆಟ್ಟ ಹೆಸರು ಬಂದಿರೋದ್ರಿಂದ ಸಹಜವಾಗಿ ಇದರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಇದನ್ನ ಕಾಟಾಚಾರಕ್ಕೆ ತೆಗೆದುಕೊಂಡು ಯಾರೋ ಒಬ್ರು ನಮ್ಮ ಶಾಸಕರಲ್ವೇ ಹೇಳಿರೋದು ಅಂತೇಳಿ ಮೂಲೆಗೆ ಸರಿಸೋದಕ್ಕಾಗೋದಿಲ್ಲ. ಯಾಕಂದ್ರೆ ನೇರ ನಡೆನುಡಿಗೆ ಹೆಸರಾದಂತವರು BR ಪಾಟೀಲ್ ಅವರು ಯಾವುದನ್ನು ಕೂಡ ಅವರು ಮುಚ್ಚುಮರೆ ಇಲ್ಲದೆ ನೇರವಾಗಿ ಹೇಳುವಂತವರು. ಈಗಾಗಲೇ ಸರ್ಕಾರಕ್ಕೆ 2 ಬಾರಿ ಮುಜುಗರವನ್ನು ಕೂಡ ತಂದಿಟ್ಟಿದ್ದಾರೆ ಬಹಿರಂಗ ಹೇಳಿಕೆಯನ್ನ ಕೊಟ್ಟು. ಹಾಗಾಗಿ ಈ ವಿಚಾರದಲ್ಲೂ ಕೂಡ ಸರ್ಕಾರ ನೆಗ್ಲಿಜೆನ್ಸಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ವಸತಿ ಇಲಾಖೆಯಲ್ಲಿ ಏನೆಲ್ಲ ಅಕ್ರಮಗಳಾಗ್ತಾ ಇದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಇದನ್ನ ಏನಾದ್ರೂ ತನಿಖೆಗೆ ಕೊಡುತ್ತಾ ಹೇಗೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಮತ್ತೆ ಹೈಕಮಾಂಡ್ಗೆ ಯಾವ ರೀತಿಯಾದಂತ ಒಂದು ವರದಿಯನ್ನ ಕೊಡುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಇದೆ ಸೌಖ್ಯ. ಶಿವು, ನಿನ್ನೆ ಅಷ್ಟೇ ಈ ವಸತಿ ಇಲಾಖೆಯಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಹೆಚ್ಚಳ ಮಾಡ್ತೀವಿ ಅಂತ ಒಂದು ನಿರ್ಧಾರ ತೆಗೆದುಕೊಂಡ್ರು. ಅದಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಅದ್ರ ಬೆನ್ನಲ್ಲೇ ಈ ಒಂದು ಆಡಿಯೋ ಈಗ ವೈರಲ್ ಆಗ್ತಾ ಇರೋದು. ಹಾಗಾಗಿ ಸೌಖ್ಯ, ನಿನ್ನೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ವಸತಿಗಳನ್ನ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಈಗಿರುವಂತಹ 10% ಮೀಸಲಾತಿ ಏನಿದೆ ಅದನ್ನ 15%ಗೆ ಏರಿಕೆ ಮಾಡುವಂತ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸೊ ಇದಕ್ಕೆ ಆಗ್ಲೇ ಈಗ ಪ್ರತಿಪಕ್ಷಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಎಲ್ಲ ಒಂದು ಕಡೆ ಇದಕ್ಕೂ ಕೂಡ ತಾಳೆ ಹಾಕದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಈಗ ಒಂದೊಂದು ಕ್ಷೇತ್ರಕ್ಕೆ ಇಂತಿಷ್ಟು ಅಂತೇಳಿ ಮನೆಗಳನ್ನ ಅಲಾಟ್ ಮಾಡ್ಲಾಗಿರುತ್ತೆ. 40, 50, 100, 200 ದೊಡ್ಡ ಕ್ಷೇತ್ರವಾದ್ರೆ 100ರವರೆಗೆ ಮನೆಗಳನ್ನ ಅಲಾಟ್ ಮಾಡ್ಲಾಗಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಈಗ ಮಾಡಿರುವಂತಹ ಕಾಯ್ದೆ ಏನು ನಿನ್ನೆ ತೆಗೆದುಕೊಂಡಿರುವಂತಹ ನಿರ್ಧಾರ ಇದೆ ಅದನ್ನ ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೆ ಆದ್ರೆ ಆಗ ಇಲ್ಲಿ ಬಡವರಿಗೆ ನಿಜವಾದಂತ ಬಡವರಿಗೆ ಹಂಚಿಕೆ ಮಾಡುವಂತಹ ಸೈಟ್ಗಳಲ್ಲೂ ನಿವೇಶನಗಳ ಏನಿರುತ್ತೆ ಮನೆಗಳು ಅದರಲ್ಲೂ ಕೂಡ ಕೆಲವು ಲಾಪ್ಸ್ ಆಗತ್ತೆ. 5% ಮತ್ತೆ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಹಂಚಿಕೆ ಮಾಡ್ಬೇಕಾಗತ್ತೆ. ಸೊ ಇದು ಒಂದು ಕಾರಣ ಇರಬಹುದು. ಆದ್ರೆ ಸದ್ಯಕ್ಕೆ ಇದು ಈಗಾಗಲೇ ನಡೆದಿರುವಂತ ಘಟನೆ ಆಗಿರೋದ್ರಿಂದ ಶಾಸಕರು ಅದನ್ನ ಗಮನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ವಸತಿ ಇಲಾಖೆಯಲ್ಲಿ ಏನೆಲ್ಲ ಲೋಪದೋಷಗಳಾಗ್ತಾ ಇದೆ ಅದರ ಬಗ್ಗೆ ಕ್ರಮವನ್ನ ಜರುಗಿಸಬೇಕಾಗತ್ತೆ. ಸೌಖ್ಯ, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ.